ಹಲೋ ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾವು ಬಂದಿದ್ದೀವಿ ಎಂತ ಇದು ರಂಗನ ಬೆಟ್ಟಕ್ಕೆ. ಸ್ನೇಹಿತರೆಲ್ಲ ಫೋಟೋಶೂಟಲ್ಲಿ ಬ್ಯುಸಿ ಆಗಿಬಿಟ್ಟಾರೆ. ಆದಿ ಬಾಸ್ ಬೇರೆ ರೆಸ್ಟಲ್ಲಿದ್ದಾರೆ, ಅವರಿಗೆ ಯಾವುದೇ ರೀತಿ ಫೋಟೋದ ಮೇಲೆ ಇಂಟ್ರೆಸ್ಟ್ ಇಲ್ಲ. ಬಿಟ್ಟೋಗ್ಬೇಡ ಅಂದರೆ ಎಲ್ಲರಿಗೂ ಒಂದು ವಿಷಯ ಏನಂದರೆ ನನ್ನ ಲವ್ ಫೇಲ್ಯೂರ್ ಆಗಿಬಿಟ್ಟಿದೆ. ಆದರೂ ಖುಷಿಯಲ್ಲಿದ್ದೀನಿ ಅಂತ ಹೇಳ್ಬೋದು ಅಷ್ಟೇ. ಒಳಗೆ ಹೋಗ್ತಾ ಇದ್ದೀನಿ, ಒಳಗಡೆ ಏನಿದೆ ಏನಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಲ್ಲ. ದೇವರಂತೂ ಇಲ್ಲಿದ್ದೇ ಇದೆ. ಬಂದ್ರಲ್ಲ ಸ್ನೇಹಿತರೆ, ಇದಿನ ದೇವಸ್ಥಾನದ ಒಳಗಡೆ ಪೂಜೆ ಆಗಿದೆ. ಪೂಜೆ ದೇವರು ನೋಡ್ಬೋದು ಇಲ್ಲಿ. ದೇವಸ್ಥಾನ ಒಳಗಡೆ ತುಂಬ ತಂಪಿದೆ. ಇಲ್ಲಿ ಬೆಳಕು ಅಲ್ಲಿಂದ ಬರ್ತಿದೆ, ಹಂಗಾಗಿ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿದೆ ದೇವರು. ಸ್ನೇಹಿತರೆ, ರಂಗನ ಬೆಟ್ಟದಲ್ಲಿ ತುತ್ತ ತುದಿಗೆ ಬಂದಿದ್ದೀವಿ. ಹಂಗೆ ಕೇಳೋಣ, ಹಂಗೆ ಸ್ನೇಹಿತರೆ, ಫೈನಲಿ ರಂಗನ ಬೆಟ್ಟದಿಂದ ಮೇಲತ್ತಿ ಕೆಳಗಡೆ ಹಂತವಾಗಿ ಇಳಿತಿದ್ದಾರೆ. ಫೈನಲಿ ಫ್ರೆಂಡ್ಸ್, ರಂಗನ ಬೆಟ್ಟಕ್ಕೆ ಬಂದಿದ್ದೀವಿ. ರಂಗನ ಬೆಟ್ಟ ಮಸ್ತಾಗಿ ನೋಡಿದ್ವಿ. ಭಾರಿ ಹೀಟಾಗಿದೆ ವೆದರು. ನೋಡಿಬಿಟ್ಟು ದಿನ ವಾಚ್ ಮಾತಾಡ್ತೇನೆ. ಫೈನಲಿ ಈಗ ಮನೆ ಕಡೆ ಹೋಗ್ತಿದ್ದೀವಿ. ಫೈನಲಿ ಸ್ನೇಹಿತರೆ, ರಂಗನ ಬೆಟ್ಟದಿಂದ ಸ್ಟೆಪ್ ಆ್ಯಂಡ್ ಸ್ಟೆಪ್ ಮೆಟ್ಲು ಇಳ್ಕೊಂಡು ಬರ್ತಾ ಇದ್ದೀವಿ. ರಂಗನ ಬೆಟ್ಟಕ್ಕೆ ಇದಕ್ಕೆ ನಾವು ಬರ್ತಾ ಇರೋ ತುಂಬ ಸಲ ಆಯಿತು, ಬಟ್ ಸಂಡೇ ಅಲ್ಲ ಅಂಥೇಳಿ ಬಂದೀವಿ. ಕಲ್ಲೆಲ್ಲ ಮಾತ್ರ ಬಿಸಿಲಿಗೆ ಸುಡ್ತಾ ಇದ್ದಾವೆ. ಹುಡುಗರೆಲ್ಲ ಹೀಟಲ್ಲಿ ಹೋಗ್ತಿದ್ದಾರಪ್ಪ, ಫುಲ್ ಹುಡುಗರು. ಸ್ನೇಹಿತರೆ, ಹೆಚ್ಚಿನ ಜನಕ್ಕೆ ನನಗೆ ಹೇಳೋದೇನೆಂದರೆ, ಲವ್ ಮಾತ್ರ ಮಾಡಬೇಡಿ, ಮಾಡಿ ಅಂತೂ ಮೋಸ ಹೋಗಲೇಬೇಡಿ. ಹೋಗ್ಬಾರ್ದು ಅಂತ ಇದ್ರೂ ಮೋಸ ಆಗ್ತೀವಿ, ಏನು ಮಾಡೋದು. ಫೈನಲಿ ಸ್ನೇಹಿತರೆ, ರಂಗನ ಬೆಟ್ಟ ಮುಗಿಸ್ಕೊಂಡು ಮನೆ ಕಡೆ ಹೊರಡ್ತೀವಿ. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತಾ ಎಲ್ಲರಿಗೂ ಆಲ್ ದ ಬೆಸ್ಟ್. ಒಂದ್ಸಾಗಿ ವಿಡಿಯೋ ನೋಡ್ತೀರಿ, ಹಾಗೆ ನಿಮಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ಸದಾ ಅಂತ ಹೇಳ್ತಾ ಅವರಿ ಸ್ವಾಗತ. ಸೂಪರ್ ಬರೋಣ. ಪುಷ್ಪ ಅಂದ್ರೆ ಫ್ಲವರ್ ಅಂದ್ಕೊಂಡ ಫೈರ್.